ನಮಸ್ಕಾರ. ಮಾರುತ ಸಿನಿಮಾಕ್ಕೆ ನಮ್ಮ ರಮೇಶ್ ಅವ್ರಿಗೆ ತುಂಬ ವರ್ಷಗಳ ನಂತರ ಕ್ಯಾಪ್ ಆಗಿತ್ತು. ಸಿನಿಮಾ ಮಾಡೋದು ಸರ್ ಅಂದರು, ಮಾಡಿ ಸರ್ ಅಂದೆ. ಕತೆ ಮಾಡ್ತಾ ನಿರ್ದೇಶಕರು ಎಸ್ ನಾರಾಯಣ್ ಸರ್ ಅಂದೆ. ಎಸ್ ನಾರಾಯಣ್ ಅಂದಾಗ ನನಗೆ ಎರಡನೇ ದಾಟೆ ಬರಲ್ಲ, ಅದಕ್ಕೆ ರೈಟ್ ಅಂತ ಹೇಳಿದೆ. ಯಾಕೆಂದರೆ ಎಸ್ ನಾರಾಯಣ್ ಅಂತ ಮೈಂಡ್ ಬಂದ ತಕ್ಷಣ ನಮಗೆ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಅವ್ರ ಶಿಸ್ತು, ಕತೆ, ಕಂಟೆಂಟು ಏನು ಕೊಡಬೇಕು, ಇದನ್ನು ಏನು ಕೊಡಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವೇನು ಮಾತಾಡಲಿಲ್ಲ. ಓಕೆ ಸರ್ ಅದು ಡೈರೆಕ್ಟ್ರು ಬಂದರು, ಕತೆ ಆಯಿತು, ಅದು ಪಡೆದಾಯಿತು, ಎಲ್ಲ ಮುಗಿದಿನೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಒಂದು ಲವ್ ಮಾಡಲಿಕ್ಕೆ ಎಷ್ಟು ಶ್ರೇಯಸ್ ಇದ್ದರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿದ್ದು ಬೇಕಲ್ಲ ಸರ್. ಅದು ಯಾರು ಮಾಡೋದು ಚಂದ ಸರ್? ಮೊದಲನೇದಾಗಿ ವಿಜಯ್ ಮಾಡೋದು ಚೆನ್ನಾಗಿದೆ ಸರ್. ವಿಜಯ್ ಮಾಮ ಮೇಲೆ ಮಾತಾಡ್ತೀನಿ ನಾನು. ನಮ್ಮದು ಅವ್ರದ್ದು ಒಂದು ತುಂಬ ರಿಲೇಸ್ ಇರ್ತದೆ. ನಮ್ಮ ಮಾಮ ಮಾತಾಡ್ತೀನಿ ಮಾಡಿದ್ದೆ. ಇವ್ರು ನಮ್ಗೆ ಅವಾಗ ಕಾಟ ಕೊಡ್ತಾರೆ, ನಾವು ಅವ್ರು ರೇಗಿಸ್ಕೊಂಡು ಆ ಥರ ಜೊತೆ ಅದು ಹಾಕಿದ್ರೆ ನಾವು ಅವ್ರಿಗೆ 2-3 ಸಿನಿಮಾ ಮಾಡ್ತೀವಿ. ಆ ರಿಲೇಷನ್ ಚೆನ್ನಾಗಿದೆ. ಕೇಳಿದಾಗ ಸರಿ ಮಾಡೋಣ, ಮಾಡ್ಕೊಡ್ತೀನಿ ಅಂದರು. ಒಂದು ಗಾಡಿಗೆ ಯಾವುದೇ ವೆಹಿಕಲ್ ತೊಗೊಂಡು ಒಂದು ವೆಹಿಕಲ್ಗೆ ಏನು ಮುಖ್ಯ ಅಂದರೆ ಚಾರ್ಜಿ. ಆ ಥರ ಚಾರ್ಜಿ ನಮ್ಮ ಸಿನಿಮಾದವರು ಅಷ್ಟು ಸ್ಟ್ರಾಂಗು, ಅಷ್ಟು ಗಟ್ಟಿ, ಅಷ್ಟು ಒಳ್ಳೆಯ ಪಾತ್ರ. ನಿಜವಾಗ್ಲೂ ಖುಷಿ ಆಯಿತು ನನಗೆ. ಲಾಸ್ಟ್ ಟೈಮಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರ ಉಂಟು ನಮ್ಮ ಬಿದ್ದಪ್ಪರಿಗೆ. ಪಾಪ ಅವ್ರು ಯಾರು ಶೂಟಿಂಗ್ ಇದ್ದು ಹೇಳಿಲ್ಲ ಸರ್ ಈ ಥರ ಹಿಂಗೈತೆ ಅಂದರೆ ಪಾಪ ಶೂಟಿಂಗ್ ಕ್ಯಾನ್ಸಲ್ ಮಾಡೋದು ಮ್ಯಾನೇಜರು ನಮಗೆ ಮಾಡಿಕೊಡ್ರು. ನಿಜವಾಗ್ಲೂ ತುಂಬ ಥ್ಯಾಂಕ್ಸು. ನಮ್ಮ ಶರತ್ ಸರ್ ಮಾತಾಡೋಂಗಿಲ್ಲ. ನಮ್ಮ ಪಾತ್ರದಲ್ಲಿ ಒಂದು ಸೀನ್ ಇದೆ, ತಂದೆ ಮಗದ್ದು. ನಿಜವಾಗ್ಲೂ ನನ್ನ ಜೀವನದಲ್ಲಿ ಇದೆ, ಇವತ್ತು ಇದೆ, ಕೊರಗ್ತಾ ಇರ್ತೀನಿ. ಯಾಕೆಂದರೆ ನಾನು ಇಷ್ಟೆಲ್ಲ ಮಾಡಿರ್ತೀನಿ, ನಿನ್ನ ಜವಾಬ್ದಾರಿ ಏನು? ನಿನ್ನ ಜವಾಬ್ದಾರಿ ಏನಪ್ಪ? ನಾನೇನು ಇಲ್ಲದೆ ಕಷ್ಟಪಟ್ಟು ಸಂಪಾದನೆ ಮಾಡಿ ಎಲ್ಲ ಏನು ಬೇಕು ಮಾಡಿದ್ದೀನಿ. ಕೂತ್ಕೊಂಡಿದ್ರು ಒಂದು ಊಟ ಮಾಡೋದು. ವಾಟ್ ಇಸ್ ಯುವರ್ ನೆಕ್ಸ್ಟ್ ಚಿಂತೆ? ಅವ್ರನ್ನ ದೇವ ಕೇಳ್ತಾರೆ, ಹೌದು ಕೊಡೋ ನೀನೆಲ್ಲ ಕೇಳ್ತಿಲ್ಲ, ನಾನು ಇಲ್ಲಾಂದ್ರೆ ಏನು ನಿಮ್ಮ ಪರಿಸ್ಥಿತಿ, ನಿಮ್ಮ ಅಮ್ಮನೇನು ತೆಗೀರಿ ಅಂತಾರೆ. ಅದನ್ನು ಮನಸ್ಸಿಗೆ ಭಯ. ಏನು ನೀವು ಅದಕ್ಕೆ ಹೇಳಿ ಜವಾಬ್ದಾರಿ ತೊಗೊಳಪ್ಪ, ಜವಾಬ್ದಾರಿ ತಗೋ. ಅವ್ನು ಏನೂ ಹ್ಯಾಬಿಟ್ ಇಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ, ಬ್ಯಾಡ್ ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ತುಂಬ ಅಷ್ಟೊಂದು ಒಳ್ಳೆ ನಾಗಣ ನಾನು ಅದು ಅನ್ನಿಸ್ತು ಹೇಳ್ತೇನೆ. ನಮ್ಮ ವಿಚಿತರ ಚೆನ್ನಾಗಿರ್ತದೆ ಅದರಿಂದ ನಿಜವಾಗ್ಲೂ ಒಳ್ಳೆ ಮಗ. ಆಮೇಲೆ ನಾನು ಹೇಳಿದೆ ಮದುವೆ ನಮ್ಮ ಮಿಸ್ಸಸ್ ಕಾಟ ಮದುವೆ ಮಾಡೋದು. ನಾನು ಹೇಳಿದೆ ಯಾರು ಲವ್ ಮಾಡಿದ್ರಲ್ಲಪ್ಪ ಮಾಡಿಬಿಡ್ತಾನೆ, ತೊಂದರೆನೇ ಇಲ್ಲ, ನಾನು ಹಂಗೆಲ್ಲ ಮಾಡೋಣ ಅಂತಾನೆ. ಹುಡುಗಿ ಹುಡ್ಕೋದೇ ಕಷ್ಟ. ಆದರೆ ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ ಯಾವುದು ಕೊಡಿಸಿಲ್ಲ ಇಲ್ಲಿ, ನಮ್ಮ ಡೈರೆಕ್ಟ್ರಿಗೆ ಪಾಪ ಆಗಿಲ್ಲ. ಆಮೇಲೆ ಈ ಸಿನಿಮಾ ಮಾಡ್ಬೇಕಾದ್ರೆ ನಮಗೆ ತುಂಬ ಜನ ಆರ್ಟಿಸ್ಟ್ ಸಾಥ್ ಕೊಟ್ಟರು. ನಮ್ಗೆ ಇನ್ಕ್ಲೂಡ್ ರವಿ ಸರ್ ಅಂತ ಹೇಳಿದ ತಕ್ಷಣ 1 ದಿನ 4 ದಿನ ಮಾಡೋಣ ಅಂದಿಲ್ಲ ಸರ್, 1 ದಿನ ಪಾತ್ರ ಸಾಕ್ತಂದೆ. ಆ್ಯಕ್ಚುಲಿ ಅವ್ರು ಚೆಸ್ಟಿ ಫೋನ್ ಮಾಡಿದ್ರು, ಅವ್ರು ಯೂಟ್ಯೂಬ್ ಬರ್ತೀನಿ ಕಾಣೋದು ಹುಷಾರಾಗುತ್ತೆ ಸರ್ ಮುಖಾನ ಬೇಡ, ನಾನೇ ಬರ್ತೀನಿ ಬಿಡಿ, ಸಿಕ್ತಿ ಮಾತಾಡ್ತೀನಿ ಬಿಟ್ಟು ಇಟ್ಬಿಟ್ಟೆ. ಯಾಕಂದ್ರೆ ಅವರು ಬರೋಕ್ಕೆ ರೆಡಿ ಇದ್ರು. ಇವತ್ತು ಸಾಧು ಮತ್ತು ರಂಗಣ್ಣವ್ರಿಗೆ ಇಬ್ಬರು ಬಿಸ್ತು. ರಂಗಣ್ಣ ಸರ್ ಮೊನ್ನೆ ಫಂಕ್ಷನ್ನು ಯಾವುದು ಔಟ್ ಆಫ್ ಯಾವುದು ಇಟ್ಕೋದ್ರು. ಅವ್ರು ಇನ್ನೊಂದ್ಸತಿ ಬರ್ತಾರೆ. ನೀವೆಲ್ಲ ಬಂದು ಪ್ರೋತ್ಸಾಹ ಕೊಟ್ಟಿದ್ರ ನನ್ನ ಸಿನಿಮಾಗೆ. ಇವತ್ತು ನನಗೆ ಗೊತ್ತಿದ್ದೇನೆ ನನ್ನ ಒಬ್ಬ ಇವರು ಒಂದು ಜನ ನೀನು ಏನು ಮಾಡೋಕ್ಕೋದ್ರು, ನಾನು ಏನು ಬೇಡ ಬಜಿ ನೀನು ಬಂದು ಚೆನ್ನಾಗಿತ್ತು ಅಂತೇಳಿ ಏನು ಮಾಡೋಕ್ಕೋದ್ರು, ಏನು ಬೇಡ ಅಂತ ಫ್ರೆಂಡ್ಲಿ ಇದೆ. ನಾನು ಟ್ರೈನರ್ ಎಲ್ಲ ಕಳಿಸಿದೆ. ನಿಮಗೆ ವಿಜಯ್ ಸಪೋರ್ಟ್ ಮಾಡೋರೆ, ರವಿ ಸರ್ ಮಾಡೋರೆ, ಇನ್ನು ಇಷ್ಟೊಂದು ತಾರಗಳಕ್ಕೆ ಇಷ್ಟ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನನಗೆ ಇವತ್ತಿನ ಒಬ್ಬ ದೊಡ್ಡ ನಮ್ಮ ನಟ ಬೇರೆ ಲೆವೆಲಿಂದ ಹೊರತು ಕೂತ್ಕೊಂಡು ನಮಗೋಸ್ಕರ ಒಂದು 3 ಕೋಟಿ ಜನಕ್ಕೆ GRTಲ್ಲಿ ಟ್ರೈಲರ್ ಕಳಿಸೋದು ಫಸ್ಟ್ ಟೈಮ್. ಅವ್ರು ನನ್ನ ಹೆಸರು ಬೇಡ ಅಂದರು. ಸಿನಿಮಾ ನಾನು ಸಪೋರ್ಟ್, ನೀನು ವಿಜಯ್ ಮಾಡೋರು ಎಲ್ಲ ಮಾಡೋರು, ಇಷ್ಟು ಚೆನ್ನಾಗಿ ಸಪೋರ್ಟ್ ನಾನೇ ಮಾಡಬೇಕು ಅಂತ ಹೇಳಿ ಏನು ಬೇಕಾದ್ರು ನಾಳೆ ಒಂದು ಸ್ಟಾಲಲ್ಲಿ ಹಾಕೋದಕ್ಕೆ ನಾಳೆಯಿಂದ 1 ವಾರ ಕಂಟಿನ್ಯೂ ಎಲ್ಲೋ ಗ್ಯಾರೇಜ್ ಮಾಡೋದು ಮಾಡ್ತಾರೆ. ಆ ಥರ ಮಾಡ್ಕೊಡಿದ್ರೆ ಒಬ್ಬ ಇವತ್ತು ದೊಡ್ಡ ನಟರು ನಮಗೆ ತುಂಬ ಸಹ ಈ ಸಿನಿಮಾಗೆ ಪ್ರತಿಯೊಬ್ಬರು ಮಾಡಿಕೊಡ್ತಾವ್ರೆ. ಈ ಸಿನಿಮಾನ ಗೆಲ್ಲುತ್ತೆ, ಒಳ್ಳೆ ಕಂಟೆಂಟ್ ಮಾಡಿ ನಮ್ಮ ಡೈರೆಕ್ಟ್ರು ನಮ್ಗೆಲ್ಲರಿಗಿಂತ ಹೆಚ್ಚು ಎಲ್ಲರೂ ಕಂಪ್ಲೀಟ್ ಸಪೋರ್ಟ್ ಮಾಡಿಕೊಡ್ತಾರೆ. ಈ ಸಿನಿಮಾ ಗೆಲ್ಲೇಬೇಕು. ನಮ್ಮ ಇನ್ನೊಂದು ಏನಂದರೆ ಒಳ್ಳೊಳ್ಳೆ ಸಿನಿಮಾ ಅಂತೂ ಜನ ಬರಲ್ಲ. ಅದಕ್ಕೆ ನಮ್ಮ ವಿಜಯದಿಂದ 100ಕ್ಕೆ 100 ಜನ ತುಂಬ್ತಾರೆ. ಕತೆ ಚೆನ್ನಾಗಿದೆ, ಒಳ್ಳೇದಾಗುತ್ತೆ, ನಿರ್ದೇಶಕ ಚೆನ್ನಾಗಿ ಮಾಡಿಕೊಟ್ಟಾರೆ. ನಮಗೆ ನವಂಬರ್ ತಿಂಗಳು ಲಕ್ಕಿ ತಿಂಗಳು. ನವಂಬರ್ ನಾನು ರಾಜವನ್ನು ಮಾಡಿದ್ದೆ, ಅದೇ ನವಂಬರ್ 21 ದಾಸ ಮಾಡಿದ್ರು. ನಮಗೆ ನವಂಬರ್ ಲಕ್ಕಿ ತಿಂಗಳು. ಅದೇ ಥರ ಈ ಸಿನಿಮಾ ನಮ್ಮದು ಸ್ಯಾಂಡಲ್ ಸಲ ಸಪೋರ್ಟ್ ಮಾಡಿದ್ದರಿಂದ ಎಲ್ಲರಿಗೂ ಈ ಮಾತ್ರ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ ಎಲ್ಲ. ಮತ್ತೆ ಯಾಕೆಂದರೆ ಕಂಟೆಂಟ್ ಇಸ್ ವೆರಿ ಗುಡ್ ಸ್ಟ್ರಾಂಗ್. ಇವತ್ತು ಕಂಟೆಂಟೇ ನಮ್ಮ ಸಿನಿಮಾಗೆ ಬಂಡವಾಳ. ಯಾರು ಏನೇನು ಮಾಡಿ, ಯಾರು ಸ್ಪೆಕ್ಟ್ ಮಾಡಿ ಏನು ಮಾಡ್ತಿದ್ರೆ ಕಂಟೆಂಟ್ ಇದ್ದರೆ ಮಾತ್ರ ಚೆನ್ನಾಗಿ ಹೋಗುತ್ತೆ. ಅದು ಕಂಟೆಂಟ್ ನಮ್ಮಲ್ಲಿದೆ.
ನಿಮ್ಮೆಲ್ಲರ ಪ್ರೋತ್ಸಾಹ ಸಾಲ ದಯವಿಟ್ಟು ನಮಗಿರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಅಕ್ಟೋಬರ್ 31 ನಮ್ಮ ಪಿಕ್ಚರ್ ರಿಲೀಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಜೊತೆಲಿರೋದು ಸಲಗ ಭೀಮ, ಅವ್ರಿಗೆ ಸುಮ್ಮನೆ ಇದು ಕೊಟ್ಟಾಗುತ್ತೆ. 225 ಲೀಟ್ರ್ ಮಿನಿಮಮ್ ಗೊತ್ತಾಗ್ತದೆ, ಅದ್ರ ಮೇಲೆ ಜಾಸ್ತಿ ಆಗುತ್ತೆ ಮಿನಿಮಮ್. ಯಾಕೆಂದರೆ ಕಂಟೆಂಟ್ ತುಂಬ ಚೆನ್ನಾಗಿದೆ, ಸ್ಟಾರ್ ಕಾಸ್ಟ್ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಮಾಡಿದ್ವಿ. ಆಮೇಲೆ 31 ಬಂದರೆ ನಮ್ಮ ಥಿಯೇಟ್ರ್ ಸಿಗ್ತದೆ, 2 ಶೋ 1 ಶೋ ಸಿಗುತ್ತೆ. ಇವತ್ತು ಥಿಯೇಟ್ರ್ಗಳು ಸಿಗೋದು ಕಷ್ಟ. ಇವತ್ತು ಸಿನಿಮಾನ ತುಂಬ ಜನ ಬಂದು ಮಾಡ್ತಾರೆ, ಕಷ್ಟ ಇದೆ ಸಿನಿಮಾ, ತುಂಬ ಕಷ್ಟ. ತುಂಬ ಸಿನಿಮಾಗಳು ಮಾಡೋದು ಅವರು ಹೊಸಬ್ರು ನಮ್ಮ ಸಿನಿಮಾಗಳಿಂದ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೆ ನಮಗೆ ನಾನು 3 ವಾರ ಪೋಸ್ಟ್ಪೋನ್ ಮಾಡಿದೆ, ತೊಂದರೆ ಇಲ್ಲ ಅಂತ. ಯಾಕಂದರೆ ಇವಾಗ ಪೋಸ್ಟ್ಪೋನ್ ಮಾಡೋಕ್ಕೆ ನಮಗೆ ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ನಾವು ಹೇಳಿದ್ದು ಅಷ್ಟು ಸಿಗುತ್ತೆ ನಮಗೆ. ಈಗೆಲ್ಲ ಇವತ್ತು ಫೋನ್ ಮೋಸ್ಟ್ಲಿ ಇವತ್ತು ಆಲ್ಮೋಸ್ಟ್ ಇವತ್ತು ಒಂದು 100 ಥಿಯೇಟ್ರ್ ಫೋನ್, ನಿನ್ನೆ 120-130 ಇವತ್ತಾದರೆ 100 ಥಿಯೇಟ್ರ್ ಫೋನು ನಮಗೆ ಬೇಕು. ಯಾಕಂದರೆ ಸಿನಿಮಾ ಅನ್ನೋದು ಒಂದು ಶಕ್ತಿ. ಸಿನಿಮಾ ಇಸ್ ವೆರಿ ಗುಡ್ ಬಿಸ್ನೆಸ್, ವೆರಿ ಗುಡ್ ಕಂಟೆಂಟು. ಸಿನಿಮಾ ಇಸ್ ವೆರಿ ಗುಡ್ ಮೆಸೇಜ್. ನಮ್ಮ ಸಿನಿಮಾಗೆ ಒಳ್ಳೆಯದಾಗಿದೆ. ಯಾಕೆಂದರೆ ಎಲ್ಲ ಕಾಲ ಕೂಡ್ಕೊಂಬಂತು, ಪೋಸ್ಟ್ಮನ್ ಆಗಿದ್ದು ಎಲ್ಲ ತೆಗೆದು ಅವ್ರು 21 ಲಕ್ಕಿ ಡೇಟು, ನಮ್ಮ ಡೇಟು ಎಲ್ಲ ಕೂಡ್ಕೊಂಬಂತು ಅಷ್ಟೇ. ಅದು ಪಾಪ ಮುಂದಾಚಾರ್ಯ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಹೆಸರು ಮಾಡಿ ನಮ್ಮ ಟೀಮ್ ಇಡೀ ಚಿತ್ರತಂಡ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಶಿವ್ ಎಡಿಟರ್, ಒನ್ ಆಫ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ತಾಳ್ಮೆಯಿಂದ ಸಹನೆಯಿಂದ ಅಪ್ಟಿಮೇ ಆಗಿದೆ. ನಿರ್ದೇಶಕರು ಯಾವ ಚಾಯ್ಸ್ ಮಾಡ್ಕೊತಾರೆ, ಕ್ಯಾಮ್ರಾ ಟೆಕ್ನಿಷಿಯನ್ ಆಲ್ಸೋ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇಡೀ ನಮ್ಮ ತಂಡಕ್ಕೆ, ಯಾಕೆಂದರೆ ದುಡ್ಡು ಕೊಡೋದು ಮಾಮೂಲಿ ನಿರ್ಮಾಪಕ, ಅದು ಕರ್ತವ್ಯ. ಜೊತೆಲಿದ್ದು ಮಾಡಿ ನಮಗೆಲ್ಲ ಸಾಥ್ ಕೊಡ್ತಾರೆ. ಅದು ನಿಜವಾಗ್ಲೂ ಅದೇ ಒಂದು ಶಕ್ತಿ. ಈ ಟೀಮು ನಮಗೆ ಹಾಗೆ ಆಗಿದೆ. ಇದು ಒಳ್ಳೇದಾಗುತ್ತೆ, ಫಲ ಕೊಡುತ್ತೆ, ನಮಗೆಲ್ಲ ಒಳ್ಳೇದಾಗುತ್ತೆ ಹೇಳಕ್ಕೆ. ನಾನು ಸಿನಿಮಾದಲ್ಲಿ ಹೀರೋ ಆಗಲಿ ಯಾರಾಗಲಿ, ಯಾಕೆಂದರೆ ಅಲ್ಲಿರೋದು ಕ್ಯಾಪ್ಟನ್ ಎಸ್ ನಾರಾಯಣ. ಅವ್ರ ಶೂಟಿಂಗ್ ನಾನು ಹೋಗಲ್ಲ, ಅವ್ರು ಇದ್ದರೆ ಮಾತ್ರ. ಯಾಕೆಂದರೆ ಅವ್ರ ಪ್ರೋಗ್ರಾಮ್, ಅವ್ರ ಡಿಸಿಪ್ಲಿನ್ ಇದೆ, ನಾನು ಹೋಗಲ್ಲ. ಸಾಮಾನ್ಯ ಶೂಟಿಂಗ್ ನಾನು ಇಡೀ 65-70 ದಿನಕ್ಕೆ 3 ದಿನ ಹಾಕಿದ್ದು ಹೋಗ್ಬೋದು. ಆಮೇಲೆ ವಿಜಿ ಸರ್ ಅಷ್ಟೇ. ನಮ್ಮ ಕೆಲವರು ಶೂಟಿಂಗ್ ಬಂದರೆ ಬರ್ತಾರೋ ಗೊತ್ತಾಗಲ್ಲ, ಕೆಲವರು ಕೇಳಿರುತ್ತೆ. ವಿಜಿ ಸರ್ ಏನಾದ್ರು ಬಂದರೆ ಕ್ಯಾರವನ್ ಡ್ರೆಸ್ ಹಾಕೊಂಡು ಇಳಿದು ಬಂದರೆ ನೆಕ್ಸ್ಟ್ ವೀಕ್ ಸಾಯಂಕಾಲ ಹೋಗ್ತೀವಿ ಊಟಕ್ಕೆ ಟೈಮ್ ಆಗುತ್ತೆ. ಯಾಕಂದರೆ ಅವ್ರು ಸ್ಪಾಟ್ ಕೊಟ್ಟೋಗಲ್ಲ. ಆಮೇಲೆ ಒಬ್ಬ ದೊಡ್ಡ ನಟರಾಗಿ, ಒಬ್ಬ ದೊಡ್ಡ ಡೈರೆಕ್ಟ್ರಾಗಿ ಇವತ್ತು ನಿರ್ದೇಶಕ ಹೇಳ್ತಾರೆ, ಅದು ಬಿಟ್ಟು ಮಾತಾಡಲ್ಲ. ಅದು ಒಬ್ಬ ಆರ್ಟಿಸ್ಟ್, ಅದು ಬೇಕು ಡಿಸಿಪ್ಲಿನ್. ಬೇರೆ ಕೆಲಸ ಹಿಂಗೆ ಮಾಡಿದ್ರು ಬೇರೆ ಕೆಲಸ ಮಾಡಿದ, ಅದು ಬಂದಾಗಲೇ ಒಬ್ಬ ನಿರ್ದೇಶಕ ಕ್ರಿಯೇಟಿವ್ ಅನ್ನೋದು ಅವ್ರು ಗೊತ್ತಾಗುತ್ತೆ. ಅದಕ್ಕೆ ಈ ವಿಷಯದಲ್ಲಿ ಹೇಳಿಲ್ಲ, ಇದಕ್ಕೆ ಈ ವಿಷಯದಲ್ಲಿ ನಾನು ಲಕ್ಕಿ. ಇಡೀ ತಾರಾಗಣ ನಮಗೆಲ್ಲ ಕಂಪ್ಲೀಟ್ ಇಷ್ಟು ತಾರಾಗಣ 19 ಜನ ಆರ್ಟಿಸ್ಟ್ ಇದೆ. ಅದು ಕಪ್ಪೆ ಕರೆದಾಗ ನಾವು ಸಾಲುಕಕ್ಕೆ ಕೈಗೆ ಸಿಗಲ್ಲ. 35 ದಿನ ಇದೆ, ಚೆನ್ನಾಗಿ ಮಾಡಿಕೊಟ್ರು, ಕೋಪ್ರೇಷನ್ ಕೊಟ್ಟರು. ಬರೋರು ಮಿಸ್ ಆಗುತ್ತೆ ಅಷ್ಟೇ. ಇಡೀ ಟೀಮ್ಗೆ ನಾನು ನಿಜವಾಗ್ಲೂ ನಮ್ಮ ಆರ್ಟಿಸ್ಟ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ನಾನು ಲೈಫಲ್ಲಿ ಯಾವತ್ತೂ ಒಂದು ಸಿನಿಮಾ ಮಾಡೋಕ್ಕೆ ಡಿಸೈಡ್ ಮಾಡ್ತಿದ್ಮೇಲೆ ಅದ್ರ ಬಗ್ಗೆ ಹಿಂದೆ ತಿರುಗಿ ನೋಡಿದೆ ನನ್ನ ಬಗ್ಗೆ ಆಗಲಿ ಯೋಚನೆ. ಯಾಕೆಂದರೆ ನಮ್ಮೊಂದು ಥಾಟ್ ಇರ್ತದೆ, ಈ ಸಿನಿಮಾ ಗೆಲ್ತೀವಿ ಅಂತ. ಗೆದ್ದೇ ಗೆಲ್ಲುತ್ತೆ ಅಂತ. ಇವತ್ತು ಆ್ಯಕ್ಚುಲಿ ಏನು ಅಂದರೆ ನೀವು ಹೇಳ್ತೀವಿ ಚಿತ್ರದಲ್ಲಿ ಸ್ಯಾಟಲೈಟ್ ಡಿಜಿಟಲ್ ಏನೂ ಅಲ್ಲ, ನಾವು ನಂಬಿರೋದು ಜನನ. ಈ ಜನತೆ ಕೊಟ್ಟೇ ಕೊಡ್ತಾರೆ, ನಮ್ಗೆ ಗ್ಯಾರಂಟಿ ಐತೆ. ಜನತಾ ನ್ಯಾಯಾಲಯ, ನಮ್ಮ ಜನ ಇವತ್ತು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ನೆಕ್ಸ್ಟ್ ಏನು ಎಲ್ಲ ಕ್ಲೀನಾಗಿ ಆಟೋಮೆಟಿಕ್ ಆಗುತ್ತೆ. ಅಲ್ಲಿ ಗಂಟೆ ಯೋಚನೆ ಮಾಡೋದು. ಸಿನಿಮಾ ಮಾಡಿದ್ದೀವಿ, ರಿಲೀಸ್ ಮಾಡೋ ರೆಡಿ ಇದ್ದೀವಿ, ಯೋಚನೆ ಮಾಡಿದ್ರೆ ಸರಾವಾಗಿ ಮುಗ್ತಾ ಇರ್ತೀವಿ. ಅದ್ರ ಬಗ್ಗೆ ಭಯ ಇಲ್ಲ. ಥ್ಯಾಂಕ್ ಯು. ಎಂಟೈರ್ ಕರ್ನಾಟಕ ನಾವೇ ಡಿಸ್ಟ್ರಿಬ್ಯೂಟ್ರು, ಯಾರೂ ಕೊಡೋಲ್ಲ. ನಾವು ನಿಂತ್ಕೊಂಡು ನಾವು ಇಷ್ಟು ಖರ್ಚು ಮಾಡಿ ನಿಮ್ಗೆ ಏನು ಬೇಕು ನಮ್ಮ ಕಂಟೆಂಟು ಮಾಡ್ತಾಯಿದ್ದೀವಿ. ಇವತ್ತು ಹೇಳೋದಿಲ್ಲ, ನಮ್ಗೆ ತುಂಬ ಜನ ಅದೊಂದು ಹೌದು. ಆಕ್ಚುಲಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಹೇಳ್ಬೇಕು, ಎಲ್ಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ಅದ್ಭುತವಾದಂತಹ ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ನಮ್ಮ ಸಿನಿಮಾನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ಪ್ರೊಡ್ಯೂಸರ್ ಅಂದ್ರೆ ನಿರ್ಮಾಪಕರಾಗಿ ನಮ್ಮ ಇಬ್ರು ನಿರ್ಮಾಪಕರು ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಸ್ಮಾರ್ಟ್ ಬಜಾರ್ಸ್ ಅಲ್ಲಿ ನಮ್ಮ ಸಿನಿಮಾದ ಟ್ರೈಲರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಜನರು ನೋಡಬಹುದು. ಆಬ್ವಿಯಸ್ಲಿ ಜನರು ಸ್ಮಾರ್ಟ್ ಬಜಾರ್ಸ್ಗೆ ಪ್ರತಿದಿನ ಬರ್ತಾ ಇರ್ತಾರೆ, ಕೋಟ್ಯಾಂತರ ಜನರು. ಜೊತೆಗೆ ನಮ್ಮ ಟ್ರೈಲರ್ ಅನ್ನ ಆಲ್ರೆಡಿ ನಾವು 2 ಕೋಟಿ ಜನರಿಗೆ ತಲುಪಿಸಿದ್ದೀವಿ. ಈ ತರ ನಮ್ಮ ಸಿನಿಮಾ ಬರ್ತಾ ಇದೆ, ನಮ್ಮ ಸಿನಿಮಾದ ಟ್ರೈಲರ್ ನೋಡಿ ಸಿನಿಮಾದ ಬಗ್ಗೆ ಸಾಕಷ್ಟು ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಹೊಸದಾಗಿ ಪ್ರಯತ್ನವನ್ನ ಕೂಡ ನಮ್ಮ ನಿರ್ಮಾಪಕರು ಮಾಡಿದ್ದಾರೆ.
ಇದನ್ನು 2.5 ಕೋಟಿ ಜನಕ್ಕೆ ಆಲ್ರೆಡಿ ಡಿಜಿಟಲ್ ಮಾಡ್ಕೊಂಡಿದ್ರೆ ಇನ್ನೂ 2.5 ಕೋಟಿಗೆ ಆಗ್ತಾಯಿದ್ರೆ 70 ಸಲ ನಾನಲ್ಲ, ನನ್ನ ಸಿನಿಮಾದಲ್ಲಿ ಮಾಡಿದ ಒಬ್ಬ ಅದ್ಭುತವಾದ ನಟ ಬಾಂಬೆಯಲ್ಲಿ ಕೂತ್ಕೊಂಡು ಮಾಡಿಕೊಟ್ಟು ನನ್ನ ಹೆಸರು ಹೇಳ್ಬಿಟ್ಟಿದ್ದಾರೆ. ನಿಜವಾದ ಹ್ಯಾಟ್ಸ್ ಆಫ್ ಟು ಯು ಬ್ರದರ್. ನೀನು ಯಾವಾಗಲೂ ಇನ್ನು ನನ್ನ ಹೃದಯದಲ್ಲಿ ಇರ್ತೀರ. ಯಾಕೆಂದರೆ ಮಿನಿಮಮ್ ಇಷ್ಟು ನನಗೆ ಗೊತ್ತಿರೋ ಪ್ರಕಾರ ಇಷ್ಟಕ್ಕೆ ಒಂದು ಹೆವಿ ಅಮೌಂಟ್ ಆಗಿರುತ್ತೆ. ಒಂದು ದಿನ ₹1 ಆಗಲಿ ನನ್ನ ಕಡೆಯಿಂದ ನಿನಗೆ ಸ್ಪಾನ್ಸರ್ ಅಂತ ಅವರ ಹೃದಯ ಬಗ್ಗೆ ಹೇಳಿದ್ರು. ಯಾಕೆಂದರೆ ಅವರು ಟೆಲ್ಲೋಡು ತುಂಬ ಜನ ಆರ್ಟಿಸ್ಟ್ ಮಾಡಿದ್ರು ಎಲ್ಲ ನಾನು ನಿನ್ಗೆ ಏನು ಮಾಡಬೇಕು ಅಂತ ಜನ ಅಂದರು. ಏನು ಮಾಡಿದ್ವಿ ಬಂದರೆ ಯಾವಾಗ ಎಕ್ಸ್ಚೇಂಜ್ ಇದ್ದರೆ ಕರೆಸ್ತಾ ಇದೆ, ಊರಲ್ಲಿಲ್ಲ. ಥ್ಯಾಂಕ್ ಯು. ನೀನು ಈ ಮುಖಾಂತರ ನಾನು ಹೇಳ್ತೀನಿ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಹೆಸರು ಹೇಳಲ್ಲ ಅವರು ವಿಷ್ಣುವರ್ಧನ್ ದಾನ ಮಾಡಿದಿಂದ ಬಗ್ಗೆ ಹೇಳ್ತೀನಿ. ಆ ಥರ ಈಯಪ್ಪ ಈಗ ನಮ್ಮ ಮಾಡಿದಿಂದ ಬಗ್ಗೆ ಹೇಳ್ಬೇಡಿ ಹೇಳ್ಬೇಡಿ ಅಂತ ಹೇಳಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು.